ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಕಳೆದ ಒಂದೂವರೆ ತಿಂಗಳಿಂದ ಬೆಂಗಳೂರಿನಲ್ಲಿ ವಕೀಲರು ಜಗದೀಶ್ ಅವರು ಆಟೋ ಚಾಲಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ಆಟೋ ಚಾಲಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಯಾಕಂದರೆ ಆಟೋ ಚಾಲಕರನ್ನ ನೋಡ್ತಾ ಇದ್ದೀವಿ ನಾವು ಚಿಕ್ಕ ಮಗು ಆಗಿದ್ದವಳಿಂದ ಇಲ್ಲಿ ತನಕ ಆಟೋ ಚಾಲಕರ ನಡೆ ನುಡಿಗಳನ್ನು, ಹಾವಭಾವಗಳನ್ನು, ಅವರ ಜನಸೇವೆಯನ್ನು ನಿರಂತರವಾಗಿ ಮೈಸೂರು ಉದಯವಂತ ಕನ್ನಡಿಗರ ಬಳಗ ಅವ್ರನ್ನ ಗುರುತಿಸ್ತಾ ಇದೆ. ಯಾವ ರೀತಿ ಅಂದರೆ ಬಹಂತಿಯರನ್ನಾಗಲಿ, ಬಸರಿಯರನ್ನಾಗಲಿ, ಅಂಗವಿಕಲರನ್ನಾಗಲಿ, ಹಿರಿಯ ನಾಗರಿಕರನ್ನಾಗಲಿ, ಯಾವುದಾದ್ರೂ ಕನ್ನಡ ಪರ ಹೋರಾಟಗಳಾಗಲಿ, ಕನ್ನಡ ರಾಜ್ಯೋತ್ಸವ ಆಗಲಿ, ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ಈ ನೆಲ ಜಲ ಭಾಷೆಗಾಗಲಿ ಮುಂಚೂಣಿಲಿರೋದೇ ಆಟೋ ಚಾಲಕರು ಹೆಸರುವಾಸಿಯಾಗಿರೋದು ಎಲ್ಲಪ್ಪ ಅಂದರೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಅಭಿಮಾನಿಗಳಾಗಿ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಾಗಿ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿ ಇವತ್ತು ಆಟೋ ಚಾಲಕರು ಉತ್ತಮವಾದಂಥ ಸೇವೆಯನ್ನು ಈ ನಾಡಿಗೆ ಸಮರ್ಪಿಸ್ತಾ ಇದ್ದಾರೆ. ಅಂಥ ಆಟೋ ಚಾಲಕರ ಮೇಲೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿ ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿರುವ ಜಗದೀಶ್ ಅವರೇ, ನಾವು ಸಹ ನಿಮ್ಮ ಪರ ಸುಮಾರು ಸಾರಿ ಧ್ವನಿಯನ್ನು ಎತ್ತಿದ್ದೇವೆ. ನ್ಯಾಯಾಲಯದಲ್ಲಿ ನಿಮ್ಮ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ, ನಿಮ್ಮ ಮಗನ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗ ಮೊದಲನೇ ಬಾರಿಗೆ ನಿಮ್ಮ ಪರ ಧ್ವನಿ ಎತ್ತಿದ್ದೇವೆ. ನಿಮ್ಮ ಒಂದು ಜನಪರ ಕಾಳಜಿಯನ್ನು ನೋಡಿ ನಿಮ್ಮ ಪರ ಧ್ವನಿ ಎತ್ತಿದ್ದೇವೆ. ಆದರೆ ನಿಮ್ಮ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ನೀವು ಮನೆಯಲ್ಲಿರೋದು ಒಳ್ಳೆಯದು. ಬೀದಿಗೆ ಬರಬೇಡಿ. ಬೀದಿಗೆ ಬರೋರು ಯಾರು ಗೊತ್ತಾ? ನೆಲ ಜಲ ಭಾಷೆಗೆ ಹೋರಾಟ ಮಾಡೋರು, ನೊಂದೋರ್ ಪರ ಧ್ವನಿ ಎತ್ತವರು, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಸೂಚಿಸೋರು, ಹೊರಗಡೆ ಬಂದು ಧೈರ್ಯ ತಾಕತ್ತನ್ನ ತೋರ್ಸೋಂಥವ್ರು ನಿಜವಾದಂಥ ಪ್ರಾಮಾಣಿಕ ಹೋರಾಟಗಾರರು. ನಾವು ನಿಮ್ಮನ್ನು ಹಂಗೆ ಅನ್ಕೊಂಡಿದ್ದೀವಿ. ಆದರೆ ನೀವು ಯಾವಾಗ ಬಿಗ್ ಬಾಸ್ಗೆ ಹೋಗಿ ಬಂದ್ರಿ, ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ರಿ, ಪೊಳ್ಳು ಭರವಸೆಗಳನ್ನ ಹೇಳಿದ್ರಿ, ಬಿಗ್ ಬಾಸ್ನ ಸುಟ್ಟು ಹಾಕ್ಬಿಡ್ತೀನಿ ಅಂದ್ರಿ. ಏನಂದ್ರು? ಬಿಗ್ ಬಾಸ್ನ ಸುಟ್ಟು ಹಾಕ್ಬಿಡ್ತೀನಿ ಅಂದ್ರಿ. ಕೊನೆಯಲ್ಲಿ ಅದೇ ಸುದೀಪ್ ಅವ್ರು ನಿಮಗೆ ಪ್ರಶ್ನೆ ಮಾಡಿದಾಗ ನಿಮಗೆ ಎರಡು ಮಾತಾಡೋಕ್ಕೆ ನಿಮಗೆ ಧೈರ್ಯ, ದಮ್ಮು, ತಾಕತ್ತು ಮೂರೂ ಇರಲಿಲ್ಲ. ಆವಾಗಲಿಂದ ನಾವು ನಿಮ್ಮ ವಿರೋಧಿಗಳಾಗಿದ್ದೇವೆ, ನಿಮ್ಮ ಹೇಳಿಕೆಯ ವಿರೋಧಿಯಾಗಿದ್ದೇವೆ, ನಿಮ್ಮ ನಡವಳಿಕೆಯ ವಿರೋಧಿಯಾಗಿದ್ದೇವೆ. ಈ ಕೂಡಲೇ ನೀವು ನಿಜವಾಗ್ಲೂ ಈ ನಾಡಿಗೆ ಏನಾದರೂ ಸಮರ್ಪಿಸಬೇಕು ಅಂದರೆ ಬದಲಾವಣೆಯಾಗಿ ಬನ್ನಿ ಬೀದಿಗೆ. ಆಟೋ ಚಾಲಕರನ್ನ ಕ್ಷಮೆ ಕೇಳಿ. ಎಲ್ಲ ಆಟೋ ಚಾಲಕರು ಕಳ್ಳರಲ್ಲ, ಎಲ್ಲ ಕನ್ನಡ ಪರ ಹೋರಾಟಗಾರರು ಕಳ್ಳರಲ್ಲ, ಎಲ್ಲ ರಾಜಕಾರಣಿಗಳು ಕಳ್ಳರಲ್ಲ, ಎಲ್ಲ ಅಧಿಕಾರಿಗಳು ಕಳ್ಳರಲ್ಲ. ಪ್ರಾಮಾಣಿಕರಿರೋದ್ರಿಂದನೇ ಸಮಯಕ್ಕೆ ತಕ್ಕಂತೆ ಸೂರ್ಯ ಉಡ್ತಾ ಇರೋದು, ಸೂರ್ಯ ಮುಳುಗ್ತಾ ಇರೋದು. ನಾವೆಲ್ಲರನ್ನೂ ಒಂದೇ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಉಪ್ಪು ತಿನ್ನೋರು ನೀರು ಕುಡಿತಾರೆ, ತಪ್ಪು ಮಾಡಿದವರು ಶಿಕ್ಷೆ ಗುರಿ ಆಗ್ತಾರೆ. ಆದರೆ ನಿಮ್ಮ ಹೇಳಿಕೆ ಇದೆಯಲ್ಲ, ಈ ಸುಳ್ಳು ಹೇಳಿಕೆಯನ್ನು, ಈ ಅವೈಜ್ಞಾನಿಕವಾದಂಥ ಹೇಳಿಕೆಯನ್ನು, ನಿಮ್ಮ ಗೊಡ್ಡು ಬೆದರಿಕೆಗಳನ್ನ ನಿಲ್ಲಿಸಿ ಪ್ರಾಮಾಣಿಕವಾಗಿ ಈಚೆ ಬನ್ನಿ. ಆಟೋ ಚಾಲಕರಲ್ಲಿ ಕ್ಷಮೆ ಕೇಳಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ನಿಮಗೆ ಧಿಕ್ಕಾರಕ್ಕೆ ಹೋಗುವುದರ ಮೂಲಕ, ಆಟೋ ಚಾಲಕರಿಗೆ ಬೆಂಬಲ ವ್ಯಕ್ತಪಡಿಸುವುದರ ಮೂಲಕ ಮತ್ತೊಮ್ಮೆ ನೀವು ಬದಲಾವಣೆ ಆಗಿ ಅಂತ ನಮ್ಮ ಘೋಷಣೆಗಳನ್ನ ಕೂಗ್ತಾ ಇದ್ದೇವೆ. ಲಾಯರ್ ಜಗದೀಶ್ಗೆ ಅವರು ಈ ಕೂಡಲೇ ಕ್ಷಮೆ ಕೇಳಲೇಬೇಕು. ಆಟೋ ಚಾಲಕರಿಗೆ ಜಗದೀಶ್, ಲಾಯರ್ ಜಗದೀಶ್ ಬೇಕೇ ಬೇಕು. ಇಷ್ಟೇಳಿ ಈ ಒಂದು ಸುದ್ದಿ ಆಟೋ ಚಾಲಕರು ಸ್ವೀಕರಿಸಬೇಕು, ಗೌರವಿಸಬೇಕು. ಜಗದೀಶ್ಗೆ ಮುಟ್ಟುವ ತನಕ ಶೇರ್ ಮಾಡಬೇಕು. ಜಗದೀಶ್ ಅವರ ನೀವು ಬದಲಾವಣೆ ಆಗಬೇಕು ಅಂದರೆ ಆಟೋ ಚಾಲಕರನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕು ಅಂತ ಮಗದೊಮ್ಮೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದ. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮಾತ್ರ ಮರಿಬೇಡಿ.